ದಕ್ಷಿಣ ಕಾಶ್ಮೀರ ಅನಂತನಾಗ್ ಜಿಲ್ಲೆ ಉಗ್ರರ ಸ್ವರ್ಗ ಅಂತಲೇ ಕರೆಸ್ಕೊಳ್ತಾ ಇದ್ದಂತಹ ಪ್ಲೇಸ್ ಅದು. ಅಲ್ಲಿ ಈಗ ಸೇನೆ ಅವರು ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದ್ದಾರೆ. ತಲೆಮರೆಸಿಕೊಂಡಂತಹ ಉಗ್ರರ ಬೆನ್ನತ್ತಿರುವ CRPF ಸರ್ಚಿಂಗ್ ಆಪರೇಷನ್ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಪ್ರತಿನಿಧಿ ಶಬೀರ್ ಅಲ್ಲಿಂದನೇ ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ದಾರೆ. ನೋಡೋಣ ಬನ್ನಿ. ನಾನೀಗ ಅನಂತನಾಗ್ ಜಿಲ್ಲೆಯಲ್ಲಿದ್ದೀನಿ. ನೋಡ್ಬೋದು ಇಲ್ಲಿಯ ಸಿಟಿಯ ವಾತಾವರಣ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಎಲ್ಲ ಕಡೆಯೂ ಕೂಡ ಸೇನಾ ಕಾರ್ಯಾಚರಣೆಗಳು ನಡೀತಾ ಇರುವಂಥದ್ದನ್ನು ಗಮನಿಸ್ಬೋದು. ದೊಡ್ಡ CRPF ಪಡೆಗಳು ಹೋಗ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಪ್ರತಿನಿತ್ಯವೂ ಕೂಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಲ್ಲಿ ಕೋಬಿಂಗ್ ಕಾರ್ಯಾಚರಣೆಗಳು, ಸರ್ಚ್ ಆಪರೇಷನ್ಗಳು ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ. ಭಯೋತ್ಪಾದಕರು ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾರೆ ಅವರ ಅಡುಗು ತಾಣಗಳನ್ನು ಹುಡುಕಿ ಭಗ್ರರನ್ನ ಹೊರಗೆ ತೆಗೆದು ಸೆರೆ ಬಡಿಯುವಂಥ ಕೆಲಸವನ್ನು ಕೂಡ ಈಗ CRPF ಮತ್ತೆ ಜಮ್ಮು ಕಾಶ್ಮೀರದ ವಿಶೇಷ ಪೊಲೀಸ್ ಪಡೆಗಳು ಮಾಡ್ತಾ ಇರುವಂಥದ್ದು ನೀವೀಗ ನೋಡ್ತಾ ಇದ್ದೀರಿ. ಕೋಬಿಂಗ್ ಕಾರ್ಯಾಚರಣೆಗೆ ತೆರಳುತ್ತಾ ಇರುವಂತಹ ಮಿಲಿಟರಿ ವಾಹನಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇವರು ಅನಂತನಾಗ್ ಜಿಲ್ಲೆಯ ಬೇರೆ ಬೇರೆ ದಟ್ಟ ಕಾಡುಗಳೇನಿರ್ತವೆ, ಗುಡ್ಡಗಾಡು ಪ್ರದೇಶಗಳೇನಿರ್ತವೆ, ಈ ಎಲ್ಲ ಪ್ರದೇಶಗಳಿಗೆ ತೆರಳಿ ಅಲ್ಲಿ ಕೋಬಿಂಗ್ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ಸರ್ಚ್ ಆಪರೇಷನ್ಗೆ ದೊಡ್ಡ ಪ್ರಮಾಣದಲ್ಲಿ CRPF ಭದ್ರತಾ ಸಿಬ್ಬಂದಿಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿರುವಂಥದ್ದು, ಅವ್ರ ಕೈಗಳಲ್ಲಿ ರೈಫಲ್ಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ಎಲ್ಲರೂ ಕೂಡ ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿ ಈಗ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳುತ್ತಿದ್ದಾರೆ. ಅಲ್ಲಿ ಕೋಬಿಂಗ್ ಅನ್ನ ಆರಂಭಿಸ್ತಾರೆ. ಈ ಪಹಲ್ಗಾಮ್ ದಾಳಿಯಲ್ಲಿ ಒಬ್ಬ ಉಗ್ರ ಆದಿಲ್ ಅಂತ ಅವನ ಹೆಸರು. ಇವನ ಹಿನ್ನೆಲೆ ಇವಾಗ ಗೊತ್ತಾಗಿದೆ. ಇವನು 2018ರಲ್ಲಿ ಸ್ಟೂಡೆಂಟ್ ವೀಸಾದಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಪಾಕಿಸ್ತಾನಕ್ಕೆ ಹೋದ್ಮೇಲೆ ಇವರ ಅಪ್ಪ ಅಮ್ಮನ ಸಂಪರ್ಕನೇ ಇಲ್ಲ ಇವನಿಗೆ. ಕಳೆದ 3-4 ಉಗ್ರರ ಜೊತೆ ಆಮೇಲೆ 6 ವರ್ಷ ಆದಮೇಲೆ ಭಾರತಕ್ಕೆ ಬರ್ತಾನೆ. ಬರೋ ಅಷ್ಟೊತ್ತಿಗೆ ಆಗಲೇ ಅವನಿಗೆ ಫುಲ್ ಟ್ರೈನಿಂಗ್ ಆಗೋಗಿರುತ್ತೆ, ಟೆರರಿಸ್ಟ್ ಟ್ರೈನಿಂಗ್. ಉಗ್ರರ ಶೋಧ ನಡೆಸ್ತಾ ಇರುವ ಭಾರತೀಯ ಸೇನೆ ಈಗಾಗಲೇ 10 ಉಗ್ರರ ಮನೆಯನ್ನು ಧ್ವಂಸ ಮಾಡಿದೆ. ಇದರಲ್ಲಿ ಉಗ್ರ ಆದಿಲ್ ಮನೆ ಕೂಡ ಇದ್ದು ಆತನ ಕುಟುಂಬಸ್ಥರು ಎಲ್ಲಿದ್ದರೂ ಬಂದು ಸರೆಂಡರ್ ಆಗುವಂತ ಅವನಿಗೆ ಮನವಿ ಮಾಡಿದ್ದಾರೆ. ನಿನ್ನಿಂದ ಬದುಕನ್ನು ಕಳ್ಕೊಂಡಿದ್ದೀವಿ, ನಮಗಾಗಾದರೂ ಶರಣಾಗುವಂಥ ಆದಿಲ್ ತಾಯಿ ಬಾನು ಕಣ್ಣೀರು ಹಾಕಿದ್ದಾರೆ. ಮತ್ತೊಂದು ಕಡೆ ಉಗ್ರರಿಂದ ರೈಫಲ್ ಕಸಿಯಲು ಯತ್ನಿಸಿದ್ದ ಸ್ಥಳೀಯ ಮುಸ್ಲಿಂ ಯುವಕ ಸೈಯದ್ ಆದಿಲ್ ಹುಸೇನ್ ಶಾ ಉಗ್ರರ ಗುಂಡೇಟಿಗೆ ಬಲಿಯಾಗಿದ್ದ. ಪ್ರವಾಸಿಗರ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟಿದ್ದ. ಮಗನ ಸಾವಿನ ನೋವಲ್ಲೂ ಆದಿಲ್ ಹೆತ್ತವರು ಮಗನ ಬಲಿದಾನಕ್ಕೆ ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ದೇಶಕ್ಕೆ ಸೈನಿಕರು ಸೇವೆ ಮಾಡುವಂತೆ ನನ್ನ ಮಗ ಪ್ರವಾಸಿಗರನ್ನ ರಕ್ಷಣೆ ಮಾಡಿದ್ದಾನೆ. ಆದಿಲ್ ಮೃತಪಟ್ಟರು, ಅವನ ಬಲಿದಾನ ಹೆಮ್ಮೆ ತಂದಿದೆ ಅಂತ ಆದಿಲ್ ತಂದೆ ಪಬ್ಲಿಕ್ ಟಿವಿ ಜೊತೆ ಗರ್ವದಿಂದ ಹೇಳ್ಕೊಂಡಿದ್ದಾರೆ. ಆದಿಲ್ ಸಹೋದರ ಅವತ್ತೇನು ನಡೀತು ಅಂತ ಪಬ್ಲಿಕ್ ಟಿವಿಗೆ ವಿವರಿಸಿದ್ದಾರೆ. आदिल ने तो ये बहुत अच्छा काम किया कि जैसे आर्मी वाले की रखवाली देश के लिए होती है, ऐसी ही रखवाली आदिल ने भी खुद अपने देश के साथ की है। जी इस पे तो बहुत फख्र है कि सब मजहबों से इंसानियत ज़्यादा है। तो फिर आदिल ने क्या है कि उस लेडी को उठा के वहाँ से बाजू से उठा के बाहर निकाला है कि आप निकल जाओ, इनको मतलब मार दिया है, आपको भी मारे, आप भी मारे जाओगे, आप निकल जाओ। तो फिर उनके कहने के मुताबिक कि जब उन्होंने मुझसे ऐसा बोला, मैं थोड़ा आगे निकली तो फिर वो जो गन फाइटर थे उनके साथ झगड़ने लगे, उनसे गन छीनने लगे और उनको बोलने लगे कि तुम ये जो बेगुनाह लोग हैं इनको क्यों मार रहे हो। ये ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದು ಅನಿವಾರ್ಯ ಏನಿಲ್ಲ ಅಂತ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಟ್ಟಿದ್ದು ಪಾಕಿಸ್ತಾನ ಮೀಡಿಯಾಗಳಲ್ಲೇ ಸಾಕಷ್ಟು ಚರ್ಚೆ ಆಗ್ಬಿಟ್ಟಿತ್ತು. ಇದೀಗ ತಮ್ಮ ಹೇಳಿಕೆಯ ಬಗ್ಗೆ CM ಸಿದ್ದರಾಮಯ್ಯ ಯೂ-ಟರ್ನ್ ಹೊಡೆದಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡೋದೇ ಬೇಡ ಅಂತ ನಾನು ಹೇಳಿಲ್ಲ, ಅನಿವಾರ್ಯವಾದರೆ ಮಾತ್ರ ಯುದ್ಧ ಮಾಡಬೇಕು, ಯುದ್ಧದಿಂದಲೇ ಪರಿಹಾರ ಅಲ್ಲ, ಯುದ್ಧ ಬೇಡವೇ ಬೇಡ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಎಂದಿನಂತೆ ಸಿದ್ದರಾಮಯ್ಯ ಹೇಳಿಕೆ ಬಿಜೆಪಿಗೆ ಅಸ್ತ್ರವಾಗಿದೆ. ಕಾಶ್ಮೀರದ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಬಾಲಿಶವಾಗಿದೆ. ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಮಾಜಿ CM ಯಡಿಯೂರಪ್ಪ ಆಗ್ರಹಿಸಿದರೆ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮಾಡಿ ತಮ್ಮ ಬಾಲಿಶ ಅಸಂಬದ್ಧ ಹೇಳಿಕೆಗಳಿಂದ ಈಗ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲಿ ವರ್ಲ್ಡ್ ಫೇಮಸ್ ಆಗಿಬಿಟ್ಟಿದ್ದೀರಾ, ತಮಗೆ ಅಭಿನಂದನೆಗಳು ಅಂತ ಲೇವಡಿ ಮಾಡಿದ್ದಾರೆ. ಈ ಮಧ್ಯೆ DKಶಿ ಮಾತ್ರ ದೇಶದ ಐಕ್ಯತೆ ಸಮಗ್ರತೆ ಬಹಳ ಮುಖ್ಯ, ನಾವೆಲ್ಲರೂ ಭಾರತೀಯರು, CM ಹೇಳಿಕೆ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಪಾಕಿಸ್ತಾನದವ್ರ ಜೊತೆ ಯುದ್ಧನೇ ಮಾಡೋದಕ್ಕೆ ಬೇಡ ಅಂತ ಹೇಳಲಿಲ್ಲ. ಯುದ್ಧ ಅನಿವಾರ್ಯವಾದರೂ ಮಾಡಬೇಕು, ಯುದ್ಧ ಪರಿಹಾರ ಅಲ್ಲ, ಗೊತ್ತಾಯ್ತಾ? ನಾನು ಯುದ್ಧ ಬೇಡಿಕೆ ಬೇಡ ಅಂತ ಹೇಳಲಿಲ್ಲ. ಕಾಶ್ಮೀರದ ವಿಷಯದಲ್ಲಿ ಸಿದ್ದರಾಮಯ್ಯನವರ ಹೇಳಿಕೆ ಬಹಳ ಬಾಲಿಶವಾದಂತಹದ್ದು. ಅವ್ರ ಹೇಳಿಕೆಯನ್ನು ನಾನು ಖಂಡಿಸ್ತೇನೆ. ಈ ರೀತಿ ಹೇಳಿಕೆ ಕೊಡುವಂತದ್ದು ಮುಖ್ಯಮಂತ್ರಿ ಆದವರಿಗೆ ಶೋಭೆ ತರುವಂತದ್ದಲ್ಲ. ದೇಶದ ಜನರ ಕ್ಷಮೆ ಕೇಳಿ ಇನ್ನಾದರೂ ಅವರ ನಡವಳಿಕೆ ತಿದ್ದುಕೊಳ್ಬೇಕು ಅಂತ ಒತ್ತಾಯ ಮಾಡ್ತೇನೆ. ಈ ದೇಶದ ಐಕ್ಯತೆ, ಸಮಗ್ರತೆ, ಶಾಂತಿ ಬಹಳ ಮುಖ್ಯ. ನಾವೆಲ್ಲ ಭಾರತೀಯರು. ಸೊ ವಾಟ್ ಎವರ್ ದಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಸ್ಪೋಕನ್, ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಆನ್ ಇಟ್. ಯು ಬೆಟರ್ ಆಸ್ಕ್ ಹಿಮ್ ಬಿಕಾಸ್ ವಿ ಹ್ಯಾವ್ ಟು ಆಸ್ಕ್ ಹಿಸ್ ವರ್ಷನ್. ಐ ಡೋಂಟ್ ವಾಂಟ್ ಟು ಕಾಮೆಂಟ್ ಎನಿಥಿಂಗ್.
ಇನ್ನು ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ ಹೆಚ್ಚಾಗ್ತಿರೋ ಹೊತ್ತಿನಲ್ಲೇ ಪಂಜಾಬ್ ಗಡಿ ದಾಟ್ಬಿಟ್ಟು ಒಬ್ಬ ಪಾಕಿಸ್ತಾನ ಪ್ರವೇಶ ಮಾಡಿಬಿಟ್ಟಿದ್ರಲ್ಲ BSF ಯೋಧ PK ಸಿಂಗ್, ಈಗ ಅವರು ಅಲ್ಲೇ ಅವರನ್ನು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. PK ಸಿಂಗ್ ಸಮವಸ್ತ್ರವನ್ನು ಧರಿಸಿ ತನ್ನ ಸರ್ವೀಸ್ ರೈಫಲ್ನಿಂದ ಶಸ್ತ್ರಸಜ್ಜಿತರಾಗಿ ಗಸ್ತು ಹೊಡಿತಾ ಇದ್ದಾಗ ಆಕಸ್ಮಿಕವಾಗಿ ಗಡಿ ದಾಟ್ಬಿಟ್ಟಿದ್ರು. PK ಸಿಂಗ್ ಅವರನ್ನ ವಾಪಸ್ ಕರೆತರೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳು ನಡೀತಾ ಇದೆ. ಪಾಕಿಸ್ತಾನಿ ಭದ್ರತಾ ಅಧಿಕಾರಿಗಳ ಜೊತೆ ಮಾತುಕತೆ ನಡೀತಾ ಇದೆ, ಆದರೆ ಯಾವುದೂ ಕೂಡ ಇನ್ನೂ ಇತ್ಯರ್ಥ ಆಗಿಲ್ಲ. ಆದ್ದರಿಂದ PK ಸಿಂಗ್ ಗರ್ಭಿಣಿ ಪತ್ನಿ ಸ್ವತಃ BSF ಅಧಿಕಾರಿಯೊಂದಿಗೆ ಮಾತನಾಡೋದಕ್ಕೆ ಪಠಾಣ್ಕೋಟ್ಗೆ ತೆರಳೋದಕ್ಕೆ ಸಿದ್ಧರಾಗಿದ್ದಾರೆ. ಪಬ್ಲಿಕ್ ಟಿವಿಯ ಹೆಮ್ಮೆಯ ಪ್ರಸ್ತುತಿ 8ನೇ ಆವೃತ್ತಿಯ ವಿದ್ಯಾಪೀಠ ಎಜುಕೇಷನ್ ಎಕ್ಸ್ಪೋ ಶೈಕ್ಷಣಿಕ ಮೇಳ ಯಶಸ್ವಿಯಾಗಿ ಮುಕ್ತಾಯವಾಗಿದೆ. 2 ದಿನದ ಎಕ್ಸ್ಪೋದಲ್ಲಿ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. 120ಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳು ಒಂದೇ ಸೂರಿನಡಿ ಬಂದು ವಿದ್ಯಾರ್ಥಿಗಳಿಗೆ ಮುಂದಿನ ಶೈಕ್ಷಣಿಕ ಜೀವನಕ್ಕೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾವೆ. 2ನೇ ದಿನವಾದ ಇವತ್ತು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಪೋಷಕರು ಆಗಮಿಸಿ ಮಾಹಿತಿಯನ್ನು ಪಡೆದರು. ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ರಫೀವುಲ್ಲಾ ಬೇಗ್ ಅವರಿಂದ ಉಪನ್ಯಾಸ, ರೇವಾ ಕಾಲೇಜ್ನ ಡಾಕ್ಟರ್ ಸಂಜಯ್ ಆರ್ ಚಿಟ್ನೀಸ್ ಅವರಿಂದ AI ಕುರಿತಂತೆ ಉಪನ್ಯಾಸ ಇವೆಲ್ಲವೂ ಕೂಡ ಇತ್ತು. 9 ಲಕ್ಕಿ ವಿದ್ಯಾರ್ಥಿಗಳಿಗೆ ಬೈಸಿಕಲ್, ಒಬ್ಬ ವಿದ್ಯಾರ್ಥಿನಿಗೆ ಲ್ಯಾಪ್ಟಾಪ್ ಗಿಫ್ಟ್ ಸಿಕ್ತಿವತ್ತು. ಇದೇ ವೇಳೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಫನ್ ಗೇಮನ್ನು ಆಡಿಸಿ ಸರ್ಪ್ರೈಸ್ ಗಿಫ್ಟನ್ನು ಕೂಡ ಕೊಡಲಾಯಿತು. ಪ್ರಸ್ತುತಪಡಿಸಿದ 8ನೇ ಆವೃತ್ತಿ ವಿದ್ಯಾಪೀಠ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಪೋಷಕರು ವಿದ್ಯಾರ್ಥಿಗಳು ಅವರಿಗೆ ಬೇಕಾದಂತ ಸಲಹೆ ಇಲ್ಲಿ ಸಿಕ್ಕಿದೆ. ಅವರಿಗೆ 2 ದಿನದಿಂದ ಸರಿ ಸುಮಾರು 10,000ಕ್ಕಿಂತ ಹೆಚ್ಚು ಜನ ಬಂದು ಭಾಗವಹಿಸಿದ್ದಾರೆ. ಇಟ್ ವಾಸ್ ಅ ಗುಡ್ ಇವೆಂಟ್. ಕಾಲೇಜ್ನವರು ನಾವು ಮೊದಲನೇ ಎಡಿಷನ್ ಸ್ಟಾರ್ಟ್ ಮಾಡೋದಾಗ್ಲಿಂದ ಹಿಡಿದು ಇವತ್ತಿನವರೆಗೂ ಅವ್ರು ನಮ್ಮ ಜೊತೆ ಬಂದು ಭಾಗವಹಿಸಿದ್ದಾರೆ. ನಮ್ಮ ಮೇಲೆ ಭರವಸೆ ಜಾಸ್ತಿ ಇಟ್ಕೊಂಡಿದ್ದಾರೆ. ಬಂದು ಭಾಗವಹಿಸ್ತಿರೋದು ಬಹಳ ಹೆಮ್ಮೆ ಹಾಗೂ ತುಂಬಾ ಗೌರವ. ಯಾಕಂದ್ರೆ ಆ ನಂಬಿಕೆ ಮತ್ತು ಟ್ರಸ್ಟ್ ಏನು ನಮ್ಮ ಮೇಲೆ ಇಟ್ಕೊಂಡಿದಾರಲ್ಲ ಅದನ್ನ ಉಳಿಸ್ಕೊಂಡು ಹೋಗೋಕೆ ನಾವು ಸತತವಾಗಿ ಪ್ರಯತ್ನ ಪಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದು ಅರೇಂಜ್ ಮಾಡಿರೋದು ತುಂಬ ಯೂಸ್ಫುಲ್ ಆಗಿದೆ. ಸೊ 11th ಸ್ಟ್ಯಾಂಡರ್ಡಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟಿಗೆ ಹೆಂಗೆ ಯೂಸ್ ಆಗಬೇಕು ಅಂತ ಎಲ್ಲ ತುಂಬ ಹೆಲ್ಪ್ ಆಗ್ತಾ ಇದೆ. ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಐಡಿಯಾ ಸಿಕ್ಕಿದೆ, ಕ್ಲಾರಿಟಿ ಸಿಕ್ಕಿದೆ, ಏನು ತೊಗೊಬೇಕು, ಮುಂದೆ ಫ್ಯೂಚರಲ್ಲಿ ಏನು ಮಾಡಬೇಕು. ಹೌದು, ತುಂಬ ಕನ್ಫ್ಯೂಸಿಂಗ್ ಆಗಿತ್ತು. ಇವಾಗ ಸ್ವಲ್ಪ ಥಿಂಗ್ಸ್ ಕ್ಲಿಯರ್ ಆಗ್ತಾ ಇದೆ. ಬೇರೆ ಬೇರೆ ಕಾಲೇಜಸ್ಸಿಂದ ಐಡಿಯಾ ಸಿಗ್ತಾ ಇದೆ. ಬಂದು ತುಂಬ ಗೊತ್ತಾಯಿತು, ತುಂಬ ಕೋರ್ಸಸ್ ಇದೆ ಅಂತ. ನಾವು ಎಲ್ಲ ಕಾಲೇಜ್ಗಳಿಗೆ ಒಂದು 10-15 ದಿವಸ ಬೇಕು. ನಾವು ಎಲ್ಲ ಕಾಲೇಜ್ಗಳು ಅಡ್ಡಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಪಬ್ಲಿಕ್ ಟಿವಿ ಅರೇಂಜ್ ಮಾಡಿದ್ದಕ್ಕೆ ಇಲ್ಲಿ ಬಂದ್ರಪ್ಪ ಅಂತಂದರೆ ಎಲ್ಲ ಕಾಲೇಜ್ 106 ಕಾಲೇಜ್ಗಳು ನಮ್ಗೆ ಒಂದೇ ಕಡೆ ಸಿಗ್ತಾ ಇದ್ದಾವೆ. ನಮ್ಮಲ್ಲಿರುವಂಥ ಎಲ್ಲ ಯಾವ ಕೋರ್ಸ್ ಮಾಡಿದ್ರೆ ಏನಿದೆ ಎಲ್ಲ ಪ್ರತಿಯೊಂದು ಡೌಟ್ಸ್ಗಳು ನಾವು ಇಲ್ಲಿ ಬಂದು ಕ್ಲಿಯರ್ ಮಾಡ್ಕೊಂಬಿಟ್ಟು ಹೋಗ್ಬೋದು. ಇನ್ನು ಇರಾನ್ನ ಅತಿ ದೊಡ್ಡ ಬಂದರು ಅಬ್ಬಾಸ್ ಸ್ಫೋಟದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕ್ಷಣಕ್ಕೂ ಏರಿಕೆ ಆಗ್ತಿದೆ. ಈಗಿರೋ ಮಾಹಿತಿ ಪ್ರಕಾರ 40ಕ್ಕೆ ಏರಿಕೆಯಾಗಿದೆ. ಘಟನೆಯಲ್ಲಿ 800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಇನ್ನು ಘಟನೆಗೆ ಕಳಪೆ ರಾಸಾಯನಿಕ ಸಂಗ್ರಹಗಳೇ ಕಾರಣ ಅಂತ ಹೇಳಲಾಗ್ತಾ ಇದ್ದು ಸದ್ಯ ಬೆಂಕಿ ನಂದಿಸುವ ಕಾರ್ಯ ಭರದಿಂದ ಸಾಗಿದೆ. ಬೀದರ್ನಲ್ಲಿ ಜನಿವಾರ ಹಾಕಿದ್ದಕ್ಕೆ CET ಪರೀಕ್ಷೆಯಿಂದ ವಂಚಿತವಾಗಿದ್ದ ವಿದ್ಯಾರ್ಥಿ ಈಗ ಸರಾಸರಿ ಅಂಕ ಪಡೆಯೋದಕ್ಕೆ ಒಪ್ಕೊಂಡಿದ್ದಾನೆ. ವಿದ್ಯಾರ್ಥಿ ಸುಚಿವೃತ್ ಇಮೇಲ್ ಮೂಲಕ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ಗೆ ಪತ್ರ ಬರೆದಿದ್ದಾರೆ. ನಾನು ಮತ್ತು ಪಾಲಕರು ಸಮಾಲೋಚನೆ ಮಾಡಿ ಸರ್ಕಾರದ ಒಂದು ಆಯ್ಕೆಯನ್ನು ಒಪ್ಪಿದ್ದೀವಿ. ನಮಗೆ ಹಿಂದಿನ ದಿನದ ಫಿಸಿಕ್ಸ್ ಕೆಮಿಸ್ಟ್ರಿ ಆವರೇಜ್ ಮೇಲೆ ಮ್ಯಾಥ್ಸ್ ಕೊಟ್ಬಿಡಿ ಅಂತ ಕೇಳಿದ್ದಾರೆ.